ನಮಸ್ತೆ, ಬಲಿಷ್ಠ ಭವ್ಯ ಭಾರತಂತಗಳೇ, ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಾಸ್ತು ಟಿಪ್ಸನ್ನು ಖಂಡಿತವಲ್ಲೂ ಕೊಡ್ತೀನಿ. ಏನು ಅಂತ ಅನ್ನೋದಾದಾಗ, ಈಗ ರೀಸೆಂಟ್ಲಿ ನನ್ನ ಹಳೆಯ ಕ್ಲೈಂಟ್ ಒಬ್ಬರು ಫೋನ್ ಮಾಡಿಬಿಟ್ಟು ಗುರುಗಳೇ ನೀವು ಹೇಳಿದಂಗೆಲ್ಲ ಸಾಕಷ್ಟು ಮನೆ ವಾಸ್ತುವನ್ನು ಚೇಂಜ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಆದರೆ ಮಕ್ಕಳಿಗೆ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ. ಅವ್ರ ಎಜುಕೇಷನ್ ಮುಗಿಸ್ಕೊಂಡಿದ್ದಾರೆ, ಆದರೆ ಅವರಿಗೆ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ಪರಿಹಾರ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಏನು ಪರಿಹಾರ ಕೊಟ್ಟೋ ಅದೇ ಪರಿಹಾರ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನು ಅಂತ ಅನ್ನೋದಾದಾಗ, ಮನೆಯ ಉತ್ತರ ಭಾಗ ನಿಮಗೆ ವ್ಯಾಪಾರ ವ್ಯವಹಾರಕ್ಕೆ ಮತ್ತು ಹಣ ಗಳಿಕೆಗೆ ಅವಕಾಶಗಳನ್ನು ಕೊಡುವಂಥ ಜಾಗ. ಅವಕಾಶ ಕೊಡುತ್ತೆ, ಆದರೆ ಬಳಸ್ಕೋಬೇಕಾಗಿರೋದು ನಮ್ಮ ಜಾಣತನ ಅಲ್ವಾ. ಹಾಗಾಗಿ ಯಾರಿಗೆ ಕೆಲಸ ಕಾರ್ಯಗಳು ಸಿಗಬೇಕು ಅಂತ ಒಂದು ಆಸೆ, ಆಕಾಂಕ್ಷೆ, ಆಸಕ್ತಿ ಇದೆಯೋ ಅವ್ರೇನು ಮಾಡ್ಬೇಕಂತಂದರೆ, ಮನೆಯ ಉತ್ತರ ಭಾಗದಲ್ಲಿ ಉತ್ತರದ ಕಡೆಗೆ ನೋಡ್ಕೊಳ್ತಾ ಪ್ರತಿದಿನ ಧ್ಯಾನ ಮಾಡಬೇಕು. ಯಾವ ರೀತಿ ಧ್ಯಾನ ಮಾಡಬೇಕು? ಬೆಳಗಿನ ಹೊತ್ತು ಧ್ಯಾನ ಮಾಡುವಂಥದ್ದು ಭಾಳ ಒಳ್ಳೆಯದು. ಯಾವುದು? ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಉದಯಕ್ಕೆ 1.5 ಗಂಟೆಗಳ ಕಾಲ ಮುಂಚಿನ ಅವಧಿಯನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಅವಧಿಯಲ್ಲಿ ಕೂತ್ಕೊಂಡು ನೀವು ಇದಕ್ಕೋಸ್ಕರ ಸ್ನಾನ ಮಾಡಬೇಕು, ಅವೆಲ್ಲ ಏನೂ ಬೇಕಾಗಿಲ್ಲ. ನಿಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಂಡು ಏನು ಮಾಡಬೇಕು, ಆ ಭಾಗದಲ್ಲಿ ಹಳದಿ ಗ್ರೀನ್ ಕಲರ್ ಮ್ಯಾಟು ಅಂತಂತಂದರೆ ಹಸಿರು ಬಣ್ಣದ ಒಂದು ಮ್ಯಾಟನ್ನು ಹಾಕ್ಕೊಂಡು ಆ ಮ್ಯಾಟಿನ ಮೇಲೆ ಕೂತ್ಕೊಂಡು ನೀವು ಉತ್ತರಾಭಿಮುಖವಾಗಿ ಆ ಭಾಗದಲ್ಲಿ ಏನು ಇಡಬಹುದು ಅಂತಂದರೆ ಒಂದು ಬುಧ ಯಂತ್ರವನ್ನು ಇಡಬಹುದು. ಜೊತೆಗೆ ಬೇಕು ಅಂತಂದರೆ ಕುಬೇರ ಯಂತ್ರವನ್ನು ಇಡಬಹುದು. ಹಾಗೆಯೇ ಆ ಭಾಗದಲ್ಲಿ ಒಂದು ಗಜಲಕ್ಷ್ಮಿ ಚಿತ್ರವನ್ನು ಇಡಬೇಕಾಗುತ್ತೆ. ಗಜಲಕ್ಷ್ಮಿ ಚಿತ್ರ ಯಾಕೆ ಅಂತಂದರೆ, ಒಂದು ಜ್ಞಾನ ಮತ್ತೊಂದು ಐಶ್ವರ್ಯ ಎರಡೂ ಬೇಕು. ನನಗೆ ಬಂದಂಥ ಅವಕಾಶವನ್ನು ಬಳಸ್ಕೊಳ್ಳೋಂಥ ಜ್ಞಾನ ಬೇಕು, ಬಳಸ್ಕೊಂಡಂಥ ಅವಕಾಶದಿಂದ ನಾನು ಹಣವನ್ನು ಸಂಪಾದನೆ ಮಾಡಬೇಕಾಗುತ್ತೆ. ಸೊ ಇದೆರಡು ಬೇಕು ಅಂತ ಅನ್ನೋರು ಆ ಗಜಲಕ್ಷ್ಮಿ ಚಿತ್ರವನ್ನು ಅಲ್ಲಿಟ್ಟು, ಜೊತೆಗೆ ಕುಬೇರ ಯಂತ್ರ, ಹಾಗೆ ಬುಧ ಯಂತ್ರ, ಹಾಗೆ ಏನು ಹೇಳ್ತೀನಿ ಅಂದರೆ ಒಂದು ಮನಿ ಪ್ಲ್ಯಾಂಟ್, ಈ ಇಷ್ಟು ವಸ್ತುಗಳನ್ನು ಆ ಭಾಗದಲ್ಲಿಟ್ಟು ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಆ ಕಡೆಗೆ ನೋಡ್ತಾ ನೋಡಿ, ಇದು ಕುಬೇರ ಮುದ್ರ. ಈ ಕುಬೇರ ಮುದ್ರವನ್ನು ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡು ನೀವು ಬುಧನನ್ನು ನೆನೆಸ್ಕೊಳ್ತಾ, ಕುಬೇರನನ್ನು ನೆನೆಸ್ಕೊಳ್ತಾ ಮತ್ತು ಗಜಲಕ್ಷ್ಮಿಯನ್ನು ನೆನೆಸ್ಕೊಳ್ತಾ ನೀವು ಧ್ಯಾನವನ್ನು ಮಾಡ್ತಾ ಹೋಯ್ತು ಅಂತಂದರೆ ನಿಮಗೆ ಆದಷ್ಟು ಬೇಗ ಕೆಲಸ ಕಾರ್ಯಗಳು ಸಿಗುತ್ತೆ. ಅದರ ಮೂಲಕ ಸಂಪಾದನೆಯನ್ನು ಮಾಡಿ ಸುಖ ಜೀವನವನ್ನು ನಡೆಸಬಹುದು ಅಂತ ಅನ್ನೋದು ಇವತ್ತಿನ ಒಂದು ಟಿಪ್ಸ್. ಒಬ್ರು ಕೇಳ್ತಾ ಇದ್ದಾರೆ, ಏನು ಪ್ರಶ್ನೆ ಅಂತಂದರೆ, ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯುವೆ ಏನಾದ್ರು ಬೆಳೆದಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳ್ತಾರೆ. ಉತ್ತರ ವಾಯುವೆ ಬೆಳೆದಿದ್ದರೆ ಅಂತಂತಂದರೆ ನೀವು ಹೇಳೋದು ನೀವು ಅಂದ್ಕೊಂಡಿದ್ದೀರಾ, ಬಟ್ ಉತ್ತರ ವಾಯುವೆ ಬೆಳೆದಿದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನು ತಿಳಿಸ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಏನು ಅಂತಾರೆ, ಉತ್ತರ ವಾಯುವೆ ಬೆಳೆದಿತ್ತು ಅಂತಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದು ಇಲ್ಲ, ತುಂಬ ಡಿಲೇ ಆಗ್ತಾ ಇರುತ್ತೆ. ಎರಡನೇದು, ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆ ಬಹಳ ಕಡಿಮೆ ಆಗಿರುತ್ತೆ. ಇದೆರಡೂ ಆಗಿದೆಯಾ ನೋಡಬೇಕು. ಮೂರನೇದು, ನೀವು ಮಾಡ್ತಾರಂಥ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಆಕರ್ಷಣೆ ಇದ್ದು ಹೋಗೋದು. ಅಕ್ಕಪಕ್ಕ ಅಂಗಡಿಯಲ್ಲೋ ಅಥವಾ ಅಕ್ಕಪಕ್ಕ ಆಫೀಸ್ಗೆ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಿಮ್ಮ ಆಫೀಸ್ಗೆ ನಿಮ್ಮ ಅಂಗಡಿಗೆ ಜನ ಬರೋದೇ ಇಲ್ಲ. ಈ ಥರ ಸಮಸ್ಯೆಗಳೇನಾದ್ರು ಇತ್ತು ಅಂತಂದರೆ ನಾರ್ತ್ ವೆಸ್ಟ್, ಅಥವಾ ಕಸ್ಟಮರ್ ಬರಬಹುದು, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು ಕೊಂಡ್ಕೊಂಡಂತೂ ಹೋಗಲ್ಲ. ಹೀಗಾಗಿ ನಾರ್ತ್ ವೆಸ್ಟ್ ಏನಾದ್ರು ಬೆಳೆದಿದ್ರೆ ಇಷ್ಟೆಲ್ಲ ದುಷ್ಪರಿಣಾಮಗಳು ಆಗ್ತಾ ಇರ್ತವೆ. ಸೊ ಇದನ್ನು ಸರಿ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಒಂದು, ನಿಮ್ಮ ಮನೆಯ ನಾರ್ತ್ ವೆಸ್ಟಲ್ಲಿ ನೀವು ಒಂದು ಗ್ರೀನ್ ಕಲರ್ ಬಲ್ಬನ್ನು 24/7 24 ಗಂಟೆನೂ ಉರಿತಾನೆ ಇರಬೇಕು. ಗ್ರೀನ್ ಕಲರ್ ಬಲ್ಬನ್ನು ಹಾಕೋದ್ರಿಂದ ಏನಾಗುತ್ತೆ, ನಾರ್ತ್ ವೆಸ್ಟಿನ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೊಂದೇನು ಮಾಡೋದು, ಆ ಭಾಗದಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಪೇಂಟನ್ನು ಕೂಡ ಮಾಡ್ಕೋಬೋದು, ಆದರೆ ಸರಿಯಾಗಿ ನೋಡಿ ಮಾಡ್ಕೋಬೇಕು. ಸ್ವಲ್ಪ ಏನಾದ್ರು ಅಕ್ಕಪಕ್ಕ ಹೋಯ್ತು ಅಂತಾರೆ ಮತ್ತೆ ಎಡವಟ್ಟಾಗುತ್ತೆ. ಅದ್ರ ಬದಲು ಏನು ಹೇಳ್ತಾ ಇದ್ದೀನಿ, ಫಸ್ಟ್ ಗ್ರೀನ್ ಕಲರ್ ಬಲ್ಬನ್ನು ಹಾಕಿ, ಇದರ ಮೂಲಕ ನಿಮಗೆ ನಿಧಾನಗತಿಯಲ್ಲಿ ನಿಮಗೆ ಇದರ ಸತ್ಪರಿಣಾಮ ಬರ್ತಾ ಇದೆ. ಸತ್ಪರಿಣಾಮ ಅಂದರೆ ಒಳ್ಳೆ ಪರಿಣಾಮ ಬರ್ತಾ ಹೋಗ್ತಾ ಇತ್ತು ಅಂತಾರೆ. ಆ ಭಾಗದ ನೀವು ಬೇಕಾದ್ರೆ ಗ್ರೀನ್ ಕಲರ್ ಪೇಂಟನ್ನು ಕೂಡ ಪರ್ಮನೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ನಾರ್ತ್ ವೆಸ್ಟ್ ಎಕ್ಸ್ಟೆಂಡೆಡ್ ಅಂದರೆ ಉತ್ತರ ವಾಯು ಎಕ್ಸ್ಟೆಂಡೆಡ್ ಬೆಳೆದಿರುವಂತಹ ದುಷ್ಪರಿಣಾಮ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಮತ್ತೊಬ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ ಏನಂತಂದರೆ, ಅಡುಗೆ ಮನೆ ನಾರ್ತ್ ವೆಸ್ಟು ಸೌತ್ ಈಸ್ಟು ಅಂದರೆ ವಾಯುವ್ಯ ಮತ್ತೊಂದು ಆಗ್ನೇಯ, ಈ ಭಾಗ ಬಿಟ್ಟು ಬೇರೆ ಇನ್ನೆಲ್ಲಾದರೂ ಅಡುಗೆ ಮನೆ ಮಾಡ್ಕೋಬೋದಾ ಅಂತ ಹೇಳ್ತಾ ಇದ್ದಿಲ್ಲ. ಅಡುಗೆ ಮನೆ 3 ಕಡೆನೂ ಮಾಡ್ಕೋಬೋದು. ಯಾವ ಭಾಗದಲ್ಲೂ ಮಾಡ್ಕೋಬೋದು. ಒಂದು ಸೌತ್ ಈಸ್ಟ್ ಆಗ್ನೇಯ ಮೂಲೆಯಲ್ಲಿ ಮಾಡ್ಕೋಬೋದು. ಎರಡನೇದು ಸೌತ್ ಈಸ್ಟ್ ಅಂದರೆ ದಕ್ಷಿಣ ಆಗ್ನೇಯದಲ್ಲೂ ಮಾಡ್ಕೋಬೋದು. ಮೂರನೇದು ಸೌತ್ ಅಂದರೆ ದಕ್ಷಿಣದಲ್ಲೂ ಕೂಡ ನೀವು ಅಡುಗೆ ಮನೆಯನ್ನು ಮಾಡ್ಕೋಬೋದು. ಇದು ಬಿಟ್ಟು ಇಲ್ಲ ನಮ್ಗೆ ಆ ಕಡೆ ಆಗ್ತಾ ಇಲ್ಲ, ಆ ದಿಕ್ಕುಗಳಲ್ಲೇ ಆಗ್ತಾ ಇಲ್ಲ ಅಂತಂತಂದರೆ ನೀವು
ಪೂರ್ವ ಅಂದರೆ ಈಸ್ಟ್ ಭಾಗದಲ್ಲೂ ಕೂಡ ಅಡುಗೆ ಮನೆಯನ್ನು ಮಾಡ್ಕೋಬೋದು, ತುಂಬ ಒಳ್ಳೆಯದಾಗುತ್ತೆ. ಆದರೆ ಯಾರಿಗೆ ಇದನ್ನು ಈಸ್ಟ್ ಭಾಗದಲ್ಲಿ ಅಡುಗೆ ಮನೆ ಹೇಳ್ತೀವಿ ಅಂತ ಅನ್ನೋದಾದ್ರೆ, ಯಾರು ಈ ಪಬ್ಲಿಕ್ ಲೈಫಲ್ಲಿ ತುಂಬ ಜಾಸ್ತಿ ಇರ್ತಾರೆ, ಅಂದರೆ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಮೀಡಿಯಾ ಇದರಲ್ಲಾಗಿರ್ಬೋದು, ಇಂಥವ್ರು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಯಾಕೆಂತಂದರೆ ಈ ಸಾಧಾರಣವಾಗಿ ಈಸ್ಟ್ ಭಾಗದಲ್ಲಿ ಏನೋ ನೀವು ಅಡುಗೆ ಮನೆ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ನೆಂಟರು ಇಷ್ಟರ ಬರುವಿಕೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ನೆಂಟರು ಇಷ್ಟು ಬರೋದು ನಿಮ್ಗೆ ಇಷ್ಟ ಆಗುತ್ತೆ, ಆಯಿತು, ಬಂದವ್ರಿಗೆಲ್ಲನೂ ಊಟ ಉಪಚಾರ ಕೊಡ್ತೀವಿ, ಮಾಡ್ತೀವಿ, ಅತಿಥಿ ಉಪಚಾರ ಮಾಡ್ತೀವಿ ಅನ್ನೋದಾದ್ರೆ ಈಸ್ಟ್ ಭಾಗದಲ್ಲಿ ಇಟ್ಕೋಬೋದು, ಮಾಡ್ಕೊಳ್ಳಿ. ಓಕೆ, ಇಷ್ಟನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಮತ್ತೊಬ್ಬರು ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಡ್ಯೂಪ್ಲೆಕ್ಸಲ್ಲಿ ಸ್ಟೇರ್ ಕೇಸ್ ಎದುರುಗಡೆನೇ ಪೂಜಾ ರೂಮ್ ಇದೆ, ಅದು ಓಕೆನಾ ಅಂತ ಕೇಳಿದರೆ, ನನ್ನ ಹಳೆ ಎಪಿಸೋಡ್ಗಳನ್ನು ನೋಡಿ. ಡ್ಯೂಪ್ಲೆಕ್ಸ್ ಅದು ಎದುರುಗಡೆ ಪೂಜಾ ರೂಮ್ ಹಿಂಗಿದ್ರೆ ಏನಿದ್ರೆ ಅದ್ರ ಬಗ್ಗೆ ಸವಿವರವಾಗಿ ನಾನು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಹಳೆ ವಿಡಿಯೋಗಳನ್ನ ಸ್ವಲ್ಪ ನೋಡ್ತಾ ಹೋಗಿ, ಖಂಡಿತವಲ್ಲ ಅದು ಸಿಗುತ್ತೆ, ಅದ್ರ ಕೊಟ್ಟಿದ್ದೀನಿ ನಾನು. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಸಕಲ ಐಶ್ವರ್ಯಗಳನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.